ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿ ಹ್ಯಾಪಿ. ಇವತ್ತೊಂದು ಸೂಪರ್ ಆಗಿರುವಂತಹ ಸ್ವೀಟ್ ಡಿಶ್ ಮಾಡ್ತಾ ಇದ್ದೀನಿ. ಅದು ಕೂಡ ಪೈನಾಪಲ್ನ ಯೂಸ್ ಮಾಡಿಕೊಂಡು. ನೋಡಿದ ತಕ್ಷಣನೇ ಗೆಸ್ ಮಾಡಿರ್ತೀರಾ, ಎಸ್, ಪೈನಾಪಲ್ ಇಂದ ಜಿಲೇಬಿ ಮಾಡ್ತಾ ಇದ್ದೀನಿ. ತುಂಬ ಸ್ವೀಟ್ ಆಗಿ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ. ತಡ ಮಾಡೋದು ಬೇಡ, ಬೇಗ ಬೇಗ ಮಾಡ್ಕೊಳ್ಳೋಣ ಬನ್ನಿ. ಆದರೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮಾಡೋವಂಥ ರೆಸಿಪೀಸ್ ನಿಮ್ಗೆ ಇಷ್ಟ ಆದರೆ ಮರೀದೆ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ. ಸೊ ಬನ್ನಿ ಪಟಾಪಟ್ ಅಂತ ಪೈನಾಪಲ್ ಜಿಲೇಬಿ ಮಾಡ್ಕೊಳ್ಳೋಣ. ಅದಕ್ಕೆ ಒಂದು ಕಲಸೋವಂಥ ಪಾತ್ರೆ ತೊಗೊಂಡಿದ್ದೀನಿ. ಅದಕ್ಕೆ ನೋಡಿ, ಒಂದು 1/4 kg ಅಷ್ಟು, ಈ ಮಗು ಒಂದು 1/4 kg ಅಷ್ಟು ಹಿಟ್ಟು ಇಡಿಸುತ್ತೆ. 1/4 kg ಅಷ್ಟು ಮೈದಾ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ. 1/4 kg ಅಷ್ಟು ಮೈದಾ ಹಿಟ್ಟಿಗೆ ಒಂದು ಸುಮಾರು 100 ಗ್ರಾಮ್ ಅಷ್ಟು ಮೊಸರನ್ನ ಸೇರಿಸ್ತಾ ಇದ್ದೀನಿ. ಹುಳಿ ಬಂದಿರೋ ಅಂಥ ಮೊಸರು. ಅದ್ರ ಜೊತೆಗೆ ನೋಡಿ, ಒಂದು 2 ಚಿಟಿಕೆಯಷ್ಟು ನಾರ್ಮಲ್ ಅಡುಗೆ ಸೋಡಾ ಸೇರಿಸ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ತಾ, ಸ್ವಲ್ಪ ಬಜ್ಜಿ ಹಿಟ್ಟು ಮಾಡ್ಕೊಳ್ತೀವಲ್ವಾ, ಆ ಹದಕ್ಕೆ ನೀಟಾಗಿ ಇದನ್ನು ಕಲಿಸ್ಕೋಬೇಕು. ಏನೂ ಸ್ವಲ್ಪ ಗಂಟುಗಳು ಅದೇನು ಇಲ್ಲದೆ ಇರೋ ಹಾಗೆ ಸ್ವಲ್ಪ ನೀಟಾಗಿ ಕಲಿಸ್ಕೋಬೇಕು. ನೋಡಿ, ಹಿಟ್ಟು ಇವಾಗ ರೆಡಿಯಾಗಿದೆ. ಮೈದಾ ಹಿಟ್ಟು, ಮೊಸರು ಮತ್ತು ಸೋಡಾ ಮೂರನ್ನ ಬೆರೆಸಿ ಸ್ವಲ್ಪ ಬಜ್ಜಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇದು ಇವಾಗ ಚೆನ್ನಾಗಿ ಫರ್ಮೆಂಟ್ ಆಗಬೇಕು. ಅಂದರೆ 24 hours ಇವತ್ತು ನಾನು ಮಾಡ್ತಾ ಇದ್ದೀನಿ. ನಾಳೆ ಇಷ್ಟೊತ್ತಿಗೆ ಇದು ರೆಡಿಯಾಗಿರುತ್ತೆ. ಆಗ ನಾವು ಪೈನಾಪಲ್ ಜಿಲೇಬಿನ ಮಾಡ್ಕೋಬೋದು. ಸೊ ಇದನ್ನು ಇವಾಗ ಫರ್ಮೆಂಟ್ ಆಗಕ್ಕೆ ಬಿಟ್ಟು ನೋಡಿ ಫ್ರೆಂಡ್ಸ್, 24 hours ಆಗಿದೆ. ಹಿಟ್ಟು ಚೆನ್ನಾಗಿ ಹುಳಿ ಬಂದಿದೆ. ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಈ ಥರ ಚೆನ್ನಾಗಿ ಹುಳಿ ಬಂದಾಗ ಚೆನ್ನಾಗಾಗುತ್ತೆ. ಜಿಲೇಬಿಗೆ ಬೇಸಿಕ್ ಆಗಿ ಬೇಕಾಗಿರೋ ಹಿಟ್ಟು ಇವಾಗ ರೆಡಿಯಾಗಿದೆ. ಈಗ ಸಕ್ಕರೆ ಪಾಕ ಮಾಡ್ಕೊಬಿಡೋಣ. ಸಕ್ಕರೆ ಪಾಕ ಮಾಡ್ಕೊಳ್ಳೋದಕ್ಕೆ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಸುಮಾರು 1/4 kgಗಿಂತ ಒಂದು ಸ್ವಲ್ಪ ಜಾಸ್ತಿ ಇದೆ ಅಷ್ಟು ಸಕ್ಕರೆನ ಆ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ತೀನಿ. ಸಕ್ಕರೆ ಕಂಪ್ಲೀಟಾಗಿ ಮುಳುಗೋ ಅಷ್ಟು ಸ್ವಲ್ಪ ನೀರನ್ನ ಸೇರಿಸ್ಕೊಳ್ತೀನಿ. ಸಕ್ಕರೆ ನೀರಲ್ಲಿ ಸಂಪೂರ್ಣವಾಗಿ ಕರಗಿದ್ರೆ ಸಾಕು. ಇದರಲ್ಲಿ ಪಾಕ ಆ ಥರ ಎಲ್ಲ ಏನಿಲ್ಲ. ನಾರ್ಮಲ್ ಇವಾಗ ಜಾಮೂನ್ ಮಾಡೋವಾಗ ಮಾಡ್ಕೊಳ್ತೀವಲ್ವ, ಆ ಥರ ಸಕ್ಕರೆ ಪಾಕ ಮಾಡ್ಕೊಳ್ಳೋಣ. ಸಕ್ಕರೆ ನೋಡಿ ಸಂಪೂರ್ಣವಾಗಿ ನೀಟಾಗೆಲ್ಲ ಕರಗಿದೆ, ಕುದಿಯೋದಕ್ಕೆ ಶುರು ಆಗಿದೆ. ಈಗ ಇದಕ್ಕೆ ಒಂದು ಸ್ವಲ್ಪ ಫ್ಲೇವರ್ಗೋಸ್ಕರ ಏಲಕ್ಕಿ ಪುಡಿ ಸೇರಿಸ್ತೀನಿ. ಹಾಗೆಯೇ ಜಿಲೇಬಿ ಕಲರ್ಫುಲ್ಲಾಗಿ ಚೆನ್ನಾಗಿರಲಿ ಅಂತ ಒಂದು ಸ್ವಲ್ಪ ಆರೆಂಜ್ ಫುಡ್ ಕಲರ್ನ ಸೇರಿಸ್ತೀನಿ. ಎಲ್ಲೋ ಬೇಕಿದ್ರೆ ಎಲ್ಲೋ ಕಲರ್ ಕೂಡ ನೀವು ಸೇರಿಸ್ಕೋಬೋದು. ನಾನು ಆರೆಂಜ್ ಸೇರಿಸ್ತಾ ಇದ್ದೀನಿ. ಸಕ್ಕರೆ ಪಾಕ ನೋಡಿ ಚೆನ್ನಾಗಿ ಕುದೀತಾ ಇದೆ. ಸಕ್ಕರೆ ಪಾಕ ಇವಾಗ ರೆಡಿಯಾಗಿದೆ. ಈಗ ಸೂಪರ್ ಟೇಸ್ಟಿ ಪೈನಾಪಲ್ ಜಿಲೇಬಿ ಮಾಡ್ಕೊಳ್ಳೋಣ. ಸಕ್ಕರೆ ಪಾಕ ರೆಡಿ ಆಯಿತು. ಈಗ ನೋಡಿ, ಅನಾನಸ್ ಅಥವಾ ಪೈನಾಪಲ್ಸ್ನ ಈ ಥರ ರೌಂಡ್ ಕಟ್ ಮಾಡಿಕೊಂಡು ಮಧ್ಯೆ ಒಂದು ಸ್ವಲ್ಪ ಹೋಲ್ ಮಾಡಿ ತೆಗೆದಿಟ್ಟಿದ್ದೀನಿ. ಚೆನ್ನಾಗಿರುತ್ತೆ. ಮತ್ತು ಡಿಪ್ ಮಾಡಿ ಹಿಟ್ಟಲ್ಲಿ ಹಾಕೋದು ಕೂಡ ಚೆನ್ನಾಗಿರುತ್ತೆ. ಸ್ವಲ್ಪ ತೆಳ್ಳಗೆ ಮಾಡಿಕೊಂಡ್ರೆ ತಿನ್ನೋಕ್ಕೆ ಸ್ವಲ್ಪ ಕ್ರಿಸ್ಪಿಯಾಗಿ ಚೆನ್ನಾಗಾಗುತ್ತೆ. ತುಂಬ ದಪ್ಪಗೆ ಕಟ್ ಮಾಡಿಕೊಂಡ್ರೆ ಸ್ವಲ್ಪ ಮೆತ್ತಗೆ ಅನಿಸ್ಬೋದು. ಅಥವಾ ನಿಮ್ಗೆ ದಪ್ಪಗೆ ಇಷ್ಟ ಆದರೆ ಹಾಗೂ ಮಾಡ್ಕೋಬೋದು. ಸೈಜ್ ನಿಮ್ಮ ಇಷ್ಟ. ಶುಗರ್ ಸಿರಪ್ಪು, ಬಿಸಿಯಾಗಿರೋಂಥ ಎಣ್ಣೆ, ಕಟ್ ಮಾಡಿರೋ ಪೈನಾಪಲ್ಸ್, ಹಿಟ್ಟು ಎಲ್ಲ ರೆಡಿಯಾಗಿದೆ. ಈಗ ಪೈನಾಪಲ್ ಜಿಲೇಬಿ ಮಾಡ್ಕೊಳ್ಳೋಣ. ನೋಡಿ, ಅದಕ್ಕೆ ಕಟ್ ಮಾಡ್ಕೊಂಡಿರೋಂತಹ ಒಂದೊಂದೇ ಪೈನಾಪಲ್ಸ್ನ ತಗೊಂಡು ಹಿಟ್ಟೊಳಗಡೆ ಈ ಥರ ನೀಟಾಗಿ ಹತ್ಕೋಬೇಕು. ಎರಡೂ ಕಡೆ ಹಿಟ್ಟಲ್ಲಿ ಸ್ವಲ್ಪ ಚೆನ್ನಾಗಿ ಡಿಪ್ ಮಾಡಿದ್ಮೇಲೆ ಅದನ್ನು ತೆಗೆದು ಕಾದಿರೋ ಅಂತಹ ಎಣ್ಣೆಗೆ ಹಾಕ್ಕೊಳ್ತೀನಿ. ಈ ಥರ ಒಂದ್ಸಲಕ್ಕೆ ಒಂದು ಹಾಕೊಂಡು ಮಾಡ್ಕೊಂಡ್ರೆ ಸಾಕು ಅನಿಸುತ್ತೆ. ಯಾಕೆಂದರೆ 2-3 ಎಲ್ಲ ಹಾಕಿದಾಗ ಒಂದಕ್ಕೊಂದಕ್ಕೆ ಸ್ವಲ್ಪ ಕಚ್ಕೊಂಡಂಗೆ ಆಗ್ಬಿಡುತ್ತೆ. ಎರಡೂ ಕಡೆನೂ ನೀಟಾಗಿ ಕೆಂಪಗೆ ಚೆನ್ನಾಗಿ ಫ್ರೈ ಆಗೋ ಥರ ಎರಡೂ ಕಡೆನೂ ಫ್ರೈ ಮಾಡ್ಕೋಬೇಕು. ನೋಡಿ, ಎರಡೂ ಕಡೆ ಚೆನ್ನಾಗಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಆಗಿ ಫ್ರೈ ಆಗಿದೆ. ಈಗ ಇದನ್ನ ತೆಗೆದು ನಾವು ಮಾಡ್ಕೊಂಡು ಇಟ್ಕೊಂಡಿದ್ದೀರಲ್ವ ಶುಗರ್ ಸಿರಪ್, ಅದರಲ್ಲಿ ಹಾಕ್ಕೊಳ್ತೀನಿ. ಶುಗರ್ ಸಿರಪಲ್ಲಿ ಹಾಕಿ ಸ್ವಲ್ಪ ನೀಟಾಗಿ ಎರಡೂ ಕಡೆನೂ ಸ್ವಲ್ಪ ಚೆನ್ನಾಗಿ ಆ ಸ್ವೀಟ್ನೆಸ್ನ ಹೀರ್ಕೋಬೇಕು.
ಒಂದು 5 ನಿಮಿಷ ಶುಗರ್ ಸಿರಪಲ್ಲಿ ಹಾಗೆ ಡಿಪ್ ಆಗಿರಲಿ. ಅಷ್ಟೊತ್ತಿಗೆ ಉಳಿದಿರೋ ಅಂಥ ಎಲ್ಲ ಪೈನಾಪಲ್ ಪೀಸಸ್ಸಿಂದ ಇದೇ ಥರ ಜಿಲೇಬಿನ ಮಾಡ್ಕೊಳ್ತಾ ಇರೋಣ. ನೋಡಿ ಫ್ರೆಂಡ್ಸ್, ಫೈನಲಿ ಸೂಪರ್ ಟೇಸ್ಟಿ ಆಗಿರೋಂತಹ ಪೈನಾಪಲ್ ಜಿಲೇಬಿ ರೆಡಿಯಾಗಿದೆ. ಸ್ವೀಟ್ ಆಗಿ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿದೆ. ಬಟ್ ಶುಗರ್ ಸಿರಪಲ್ಲಿ ಅದಿರೋದ್ರಿಂದ ಸ್ವಲ್ಪ ಟೈಮ್ ಆದಮೇಲೆ ಮೆತ್ತಗಾಗ್ಬಿಡುತ್ತೆ. ಬಿಸಿಯಾಗಿ ಕ್ರಿಸ್ಪಿ ಆಗಿರೋವಾಗೆ ತಿನ್ಕೊಳ್ಳಿ, ಸಖತ್ ಟೇಸ್ಟಿಯಾಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೇನೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಲೇಬೇಡಿ. ಮತ್ತೆ ಇನ್ನೊಂದು ರೆಸಿಪಿ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್.